ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯ ಆದಿದೇವತೆ, ಗ್ರಾಮ ದೇವತೆ, ಜಗನ್ಮಾತೆ ಶ್ರೀ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನೋಡ್ತಾ ಇದ್ದೀರಿ, ಈ ಸಾರಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿ ಅಲಂಕಾರ ಚೆನ್ನಾಗಿದೆ ಅಲ್ಲ. ಸೊ ಬೆಳಿಗ್ಗೆ ಮೇಟಿಕುಂಭ ಧರ್ಮಕರ್ತರ ಮನೆಯಿಂದ ಆಯಿತು. ಈ 3 ಗಂಟೆಗೆ ಗಾಣಿಗ ಸಮಾಜದವರಿಂದ ನೈವೇದ್ಯ ಪ್ರಸಾದ ಮೆರವಣಿಗೆ ಆಗ್ತದೆ. ಆಮೇಲೆ ಎತ್ತುಗಳ ಮೆರವಣಿಗೆ ಇದೆ 4:15 5 ಗಂಟೆಗೆ. ಸೊ 5:30 ಮೇಲೆ ಅಮ್ಮನ ಸಿಡಿಬಂಡಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ 6 ಎತ್ತುಗಳ ಕಟ್ಟಿ ಜಾತ್ರೆ ಪ್ರಾರಂಭ ಆಗ್ತದೆ. 3 ಪ್ರದರ್ಶನ ಆಗ್ತದೆ. ಸೊ ಭಕ್ತಾದಿಗಳು ಸ್ವಲ್ಪ ವ್ಯವಸ್ಥೆಯಲ್ಲಿ ಸ್ವಲ್ಪ ಲೋಪ ಇದೆ, ದಯವಿಟ್ಟು ಕ್ಷಮಿಸಬೇಕು. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದಾಗಿದೆ. ಭಕ್ತಾದಿಗಳು ಶಾಂತಿ ರೀತಿಯಿಂದ ನೆಮ್ಮದಿಯಿಂದ ದೇವಿ ದರ್ಶನ ಮಾಡಬೇಕು. ಎಲ್ಲರಿಗೂ ದೇವಿ ಸನ್ಮಾನ ಉಂಟು ಮಾಡೋಂತ ಈ ಮೂಲಕ ಕೋರ್ಕೊಳ್ತೇವೆ. ಸೊ ಜಾತ್ರೆ ವಿಶೇಷ, ಸೊ ರಾತ್ರಿ ಇವತ್ತು ಬಂಗಾರದ ಅಲಂಕಾರ ಮಾಡಿದ್ದೀವಲ್ಲ ಅಮ್ಮನಿಗೆ. ಇವತ್ತು ನಾಳೆ ಬಂಗಾರ ಅಲಂಕಾರದ ಕಂಪ್ಲೀಟು ಅಭಿಷೇಕ ಇದಾಗಿದೆ, ಎಲ್ಲಾಗಿದೆ. ಸೊ ಪ್ರಸಾದ ವಿತರಣೆ ಮಾಡ್ತಾರೆ. ವಿವಿಧ ಸಂಘ ಸಂಸ್ಥೆಯವರು, ಎಲ್ಲ ಸಂಘ ಸಂಸ್ಥೆಯವರು ಭಕ್ತಾದಿಗಳು ಮಜ್ಜಿಗೆ, ನೀರು, ಪ್ರಸಾದ, ನೈವೇದ್ಯ ಅವರು ದಾನ ಮಾಡ್ತಾರೆ. ಎಲ್ಲ ಭಕ್ತರು ಬಂದು ಇವತ್ತು ಎಲ್ಲ ಮತ ಕುಲ ಭೇದ ಮರೆತು ಅಮ್ಮನ ದರ್ಶನ ಪಡ್ತಿದ್ದಾರೆ ಅಂತ. ಸೊ ಅಮ್ಮನ ಏನು ಇವತ್ತು ನೋಡ್ತಿದಾರಲ್ಲ, ಹುತ್ತಿನ ಆಕಾರದಲ್ಲಿ ಅಮ್ಮ ಒಡಬಿಟ್ಟಿರ್ತಾರೆ. ಇವಾಗ ಆ ಹುತ್ತಿಗೆ ನಾವು ಭಂಡಾರ ಪೂಜೆ ಮಾಡಿ ಅಲಂಕಾರ ಮಾಡ್ತೀವಿ. ಆ ಹುತ್ತಿಗೆ ನಾವು ಅಲಂಕಾರ ಮಾಡ್ತಿದ್ದೀವಿ. ಆಮೇಲೆ ಬೆಳ್ಳಿ ಅಲಂಕಾರ ವರ್ಷಕ್ಕೆ 4 ಸರಿ, ದಸರಾ ಮತ್ತು ಯುಗಾದಿ, ವರಮಹಾಲಕ್ಷ್ಮಿ ಪೂಜೆ, ಸಿಟಿ ದಿನ ಬಂಗಾರ ಅಲಂಕಾರ ಮಾಡ್ತೀವಿ ನಾವು. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಅಮ್ಮನ ವಿಶೇಷವಾಗಿ ಇಲ್ಲಿ ಉಡಿಯೋಕ್ಕೆ ನಿಮ್ಮೆಣ್ಣಿನ ಒಂದು ಮಹತ್ವ ಜಾಸ್ತಿ ಇರ್ತದೆ. ನಾವು ಮೊದಲೇ ಸತಿ ಬರ್ತಾ ಇರೋದು ಆದರೂ ನಾವು ಕೇಳಿದ್ದೀವಿ ಭಾಳಷ್ಟು ದೇವಿಯ ಮಹಿಮೆ ಹಾಗೂ ಪವಾಡಗಳನ್ನು ಭಾಳ ಚೆನ್ನಾಗಿ ನಡೆಯುತ್ತೆ. ಕೇಳಿದ್ದೆಲ್ಲ ಕೊಡ್ತಾಳೆ ತಾಯಿ, ಮತ್ತು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತೇಳಿ. ಮತ್ತು ನಾವು ನೋಡ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಬಂಧು ಬಳಗದ ಜೊತೆಗೆ ನಾವು ಬಂದಿದ್ದೀವಿ. ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಬಂದಿದ್ದಾರೆ. ಕೇಳಿದ್ವಿ ನಾವು ಈ ಥರ ಎಲ್ಲ ಪವಾಡ ಅಂತೇಳಿ ನಾವು ಅನುಭವಿಸಿದ್ವಿ. ಏನು ನಡೀತಾ ಇದೆ, ತುಂಬಾ ವರ್ಷಗಳಿಂದ ಬಳ್ಳಾರಿಯಲ್ಲಿ ನಡೀತಾ ಇದೆ. ಈ ಊರಿನ ಗ್ರಾಮ ದೇವತೆ ಆಗಿ ದುರ್ಗಮ್ಮ ದೇವಿ ನಮ್ಗೆಲ್ಲರೂ ರಕ್ಷಿಸ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಸಡಗರದಿಂದ, ಇದೇ ಸಂಭ್ರಮದಿಂದ ಈ ಒಂದು ದುರ್ಗಮ್ಮ ಸಿಡಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ನಾನಾ ಬೇಡಿಕೆಗಳನ್ನ ಇಟ್ಕೊಂಡು ಭಕ್ತರು ಬರ್ತಾರೆ. ಆ ದೇವಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾಳೆ. ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ದೇವಿ. ನೀವು ಏನೇ ಹರಕೆ ಹೊತ್ಕೊಂಡ್ರು ಕ್ಷಣ ಮಾತ್ರದಲ್ಲಿ ಎಲ್ಲದನ್ನೂ ಸಾಲ್ವ್ ಮಾಡ್ತಾರೆ. ಏನೇ ತೊಂದರೆಗಳು ಇಟ್ಕೊಂಡು ನೀವು ಈ ದೇವಿ ಹತ್ರ ಹರಿಸ್ಕೊಂಡ್ರು ದೇವಿ ಎಲ್ಲದನ್ನೂ ಪರಿಹಾರ ಮಾಡ್ತಾರೆ. ಈ ಸಿಡಿಬಂಡಿ ರಥೋತ್ಸವ ಬಂದ್ಬಿಟ್ಟು ತುಂಬಾ ದಿನಗಳಿಂದ ಒಂದು ಆಚರಣೆಯಿಂದ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ಕೊಂಡು ಬರ್ತಾರೆ. ನಮ್ದ ದುರ್ಗಮ್ಮ ದೇವಿಯ ಮೂರ್ತಿಯನ್ನ ಮೆರವಣಿಗೆ ಮಾಡ್ತಾರೆ. ಅದೆಲ್ಲದಿಂದ ಇಡೀ ಊರಿಗೆ ನಮಗೆ ಶುಭವಾಗಲಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ದುರ್ಗಮ್ಮ ಸಿಡಿನ ಆಯೋಜಿಸ್ತಾರೆ. ಆಮೇಲೆ ಗ್ರಾಮ ದೇವತೆಯಾದ ದುರ್ಗಮ್ಮ ದೇವಿನೂ ಅಷ್ಟೇ ನಮ್ಗೆಲ್ಲರನ್ನೂ ಕಾಪಾಡ್ತಾರೆ ಅನ್ನೋ ಮಹತ್ವದಲ್ಲಿ ಈ ದುರ್ಗಮ್ಮ ಸಿಡಿಯನ್ನು ಪ್ರತಿ ವರ್ಷ ನಾವು ದುರ್ಗಮ್ಮ ದೇವಿ ಆಶೀರ್ವಾದ ಇರಲಿ ಅಂತ ಎಲ್ಲ ಸುತ್ತಮುತ್ತ ಯಾವ ಊರಿದೆ, ಸಿರುಗುಪ್ಪ ಆಗಿರ್ಬೋದು, ಹಳ್ಳಿ ಊರುಗಳಿಂದನೂ ಜನಗಳು ಬಸ್ ಮಾಡ್ಕೊಂಡಾಗ್ಲಿ, ವ್ಯಾನ್ ಮಾಡ್ಕೊಂಡಾಗ್ಲಿ, ಯಾವುದೇ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಇಲ್ಲಿಗೆ ಬಂದು ದುರ್ಗಮ್ಮ ದೇವಿ ಆಶೀರ್ವಾದ ಹೋಗ್ತಾರೆ. ಇದಾಗಿತ್ತು ಈ ಊರಿನ ವಿಶೇಷ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.